ಒಬ್ರು ಒಳ್ಳೆ ವ್ಯಕ್ತಿ ಇದ್ದಾರೆ. ಅವ್ರ ಹೆಸರು ನಾ ಹಿಂಗೆಲ್ಲ ಜೋರಾಗಿ ಹೇಳ್ಬಾರ್ದು. ಹತ್ರ ಬಾಪುಟ ಹೇಳ್ತೀನಿ. ಅವರು ನಿನ್ನ ಯಾವ ಜಾಗ ಕರ್ಕೊಂಡು ಹೋಗ್ತಾರೆ ಗೊತ್ತಾ? ಸೇಫ್ ಆಗಿ ಅಲ್ಲೆಲ್ಲ ಬರೀ ಮಕ್ಕಳೇ ಇರುವಂತ ಜಾಗ ಕರ್ಕೊಂಡು ಹೋಗ್ತಾರೆ. ಮಿಂಚು 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 ಎಷ್ಟು ಮಾತಾಡ್ತೀಯ ನೀನು, ಚಿನುಕುರುಳಿ ತೇಟ್ ಅಪ್ಪನ ಥರ. ಅದೇನು ಮಾಡೋದು, ನೀನು ಇವಾಗ ನನ್ನ ಕೈಲಿ ತಗ್ಲಾಕೊಂಡಿದ್ಯಾ. ಗೌತಮ ದಿವಾನ, ನಿನ್ನ ಮೊದಲನೇ ಒರಿಜಿನಲ್ ಕೊಡಿ ನನ್ನ ಹತ್ರ ಇದೆ, ನೋಡ್ತಾ ಇರು. ಇನ್ನು ನಿನಗೆ ಯಾವ ಲೆವೆಲ್ಗೆ ಫ್ರೈ ಮಾಡಿ ಡಬಲ್ ರೋಸ್ಟ್ ಮಾಡ್ತೀನಿ ನೀನು ಅಂತ. ಹಾಯ್ ಮಾಮ್. ಹೇಗಿದೆಯಮ್ಮ? ಹೇಗಿದ್ದೀರಾ? ಚೆನ್ನಾಗಿದೆ. ಅಣ್ಣ ಅದಕ್ಕೆ ಇಲ್ಲಿ ಮೇಲಿದ್ದಾರೆ. ಗೌತಮ್, ಭೂಮಿಕಾ. ಹಾಯ್ ಅಣ್ಣ. ಹಾಯ್. ಅಣ್ಣ, ಆಕಾಶ್ ಮತ್ತೆ ಮಿಂಚು ಇಲ್ಲಿ? ಇವತ್ತಿಂದ ಸ್ಕೂಲ್ ಶುರು ಅಲ್ವಾ, ಸ್ಕೂಲ್ ಹೋಗಿದ್ದಾರೆ. ನೀನ್ ಬರೋ ಟೈಮ್ ಬಂದ್ಬಿಡ್ತಾರೆ. ಇನ್ನು ಸ್ವಲ್ಪ ಲೇಟ್ ಆಯ್ತು ಅನ್ಕೊಳ್ಳಿ, ಇವಳೇ ಸ್ಕೂಲ್ಗೆ ಹೋಗಿ ಪಿಕಪ್ ಮಾಡ್ಕೊಂಡ್ಬಿಡ್ತಾಳೆ. ಅಷ್ಟು ಅರ್ಜೆಂಟಲ್ಲಿ ಇದ್ದಾಳೆ. ಎಕ್ಸೈಟ್ಮೆಂಟ್ ತಡ್ಕೊಳಕ್ ಆಗ್ತಿಲ್ಲ ಅವಳ ಕೈಲಿ. ನಿಜ ಹೇಳ್ತೀನಿ, ನಂಗೆ ಹಾಗೆ ಮಾಡ್ಬೇಕನ್ಸ್ತದೆ. ಕಾಯೋದ್ಕಿಂತ ಹಾಗೆ ಮಾಡೋದ್ ಬೆಟರ್ ಅಲ್ವಾ? ಇನ್ ಸ್ವಲ್ಪ ಹೊತ್ಕಾದ್ರೆ ಬಂದ್ಬಿಡ್ತಾಳೆ. ಅದೇ ಇರೋದೀಗ. ಕಾಯೋಕ್ ತುಂಬಾ ಕಷ್ಟ ಆಗ್ತಿದೆ ನಂಗೆ, ಆಗ್ತಿಲ್ಲ ನನ್ ಕೈಲಿ. ನಾನಾದ್ರೂ ಏನ್ ಮಾಡ್ಲಿ, ಮಿಂಚು ಮನೇಲೇ ಇರ್ತಾಳೆ ಅನ್ಕೊಂಡ್ರೆ ಕಾಯೋ ತರ ಆಗ್ಬಿಟ್ಟಿದೆ. ಅದೇ ಬೇಜಾರಾಗ್ತಿದೆ ಈಗ. ಅಣ್ಣ, ಅದಕ್ಕೆ ನಿಮ್ಗಂತೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಪ್ಲೀಸ್ ಮೈ, ಥ್ಯಾಂಕ್ಸ್ ಎಲ್ಲ ಬೇಕಿಲ್ಲ. ಇಲ್ಲ ಅದಕ್ಕೆ ನಾನು ಹೇಳಲೇಬೇಕು. ಇಷ್ಟು ದಿನ ಡ್ರೀಮ್ ಅನ್ಕೊಂಡಿದ್ದು ಈಗ ನಿಜ ಆಗ್ತದೆ. ನನ್ಗೆ ನಂಬೋಕ್ ಆಗ್ತಿಲ್ಲ ಗೊತ್ತಾ, ಅಷ್ಟು ಖುಷಿ ಆಗ್ತದೆ. ಇಬ್ರಿಗೂ ಸೇಮ್ ಫೀಲಿಂಗ್ ಆಗ. ಬರ್ಬೇಕಾದ್ರೂ ಅದನ್ನೇ ಮಾತಾಡ್ತಿದ್ಲು. ಅದನ್ನ ಬಿಟ್ರೆ ಬೇರೇನೂ ಇಲ್ಲ. ಇದೊಂಥರ ಸ್ಪೆಷಲ್ ಫೀಲಿಂಗ್ ನಮ್ಗೆ. ಅಣ್ಣ, ನೀನಂತೂ ನನ್ಗೋಸ್ಕರ ಎಷ್ಟೆಲ್ಲ ಮಾಡಿದ್ಯಾ, ಇನ್ನೂ ಹೆಲ್ಪ್ ಮಾಡ್ತಾನೆ ಇದೀಯಾ. ನಾನಂತೂ ನಿಂಗೆ ಋಣಿಯಾಗಿರ್ತೀನಿ. ಸರಿ ಬಿಡು ಪುಟ್ಟ, ಮತ್ತೆ ಅದನ್ನ ಮಾತಾಡ್ಬೇಡ. ಇಲ್ಲ ಬಾವಾ, ಕೆಲವೊಂದು ಋಣನ ತೀರ್ಸೋದಕ್ಕಾಗಲ್ಲ. ನಾವು ನಿಮ್ಮ ಬಗ್ಗೆ ಎಷ್ಟೇ ಹೇಳಿದ್ರು ಅದು ಕಡಿಮೆನೆ. ನಿಜ ಹೇಳ್ತೀನಿ, ಇವತ್ ನಂಗೆ ಜಗತ್ತೇ ನನ್ನ ಕೈಯಲ್ಲಿದೆ ಅನ್ಸ್ತಾ ಇದೆ ಗೊತ್ತಾ. ನಿಜ ಮಹಿಮಾ, ಇಂಥ ಅಣ್ಣನ ಸಿಗೋದಕ್ಕೆ ನೀನು ಪುಣ್ಯ ಮಾಡಿರ್ಬೇಕು. ಎಲ್ರೂ ಈ ಥರ ಮಾಡಲ್ಲ, ಹಿಂಗೆ ಮಾಡೋಕ್ಕಾಗಲ್ಲ. ಅದಕ್ಕೆ ದೊಡ್ಡ ಮನಸ್ಬೇಕು. ಗೌತಮ್ ಎಲ್ರ ಕಣ್ಣಲ್ಲೂ ದೊಡ್ಡವನು ಅಂತ ಅನ್ನಿಸ್ಕೊಳ್ಳೋದು. ಪ್ರತಿಯೊಂದು ಮನೆಯಲ್ಲೂ ಮಾಮ, ನನಗೆ ಇವತ್ತು ಜೀವನದಲ್ಲಿ ಯಾವ ಲೆವೆಲ್ಗೆ ಖುಷಿ ಆಗ್ತಿದೆ ಗೊತ್ತಾ? ಈ ಹೊಟ್ಟೆ ತುಂಬಾ ಹಾಲು ಕುಡಿಯೋದು ಅಂತಾರಲ್ಲ, ಅದು ನನಗೆ ಹಾಲಲ್ಲ, ಆಲ್ಕೋಹಾಲ್ ಕುಡ್ದಿರೋ ರೇಂಜ್ಗೆ ಕಿಕ್ಕೇಳ್ತಾ ಇದೆ ಮಾಮು. ಒಂದು ಸೇಯಿಂಗ್ ಇದೆ ಗೊತ್ತಾ, ಫುಲ್ ಫೇಮಸ್, ವೈರಲ್ಲು. ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡಲಾಗದೆ ಅಂತ. ಇಷ್ಟು ದಿನ ಆಗಿದ್ದೆ ನಾನು, ಆದ್ರೆ ಈಗ ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇಟ್ಟಿದ್ದೀನಿ. ಈ ಚಾನ್ಸ್ಗೋಸ್ಕರನೇ ಕಾಯ್ತಾ ಇದ್ದೆ ನಾನು. ಏನ್ ಮಾಡಕ್ ಹೊರಟಿದ್ಯಾ ನೀನು? ಆ ಮಗು ಅಂದ್ರೆ ಗೌತಮ್ಗೆ ಎಷ್ಟು ಇಷ್ಟ ಅಂತ ಗೊತ್ತಾ ನಿಂಗೆ? ಸುಮ್ಮನೆ ಮಗು ವಿಷಯ ಕೈ ಹಾಕಿದ್ ರಾತ ಅಂತ ಮಾಡ್ಕೋತಾ ಇದೆಯಾ ಕಣೋ? ಅಲ್ಲ ಕಣೋ, ಏನು ಅರಿಯತ್ ಮಗುಗೆ ಯಾಕೋ ಅಷ್ಟು ಶಿಕ್ಷೆ ಕೊಡ್ತೀಯ? ನೀನೇನ್ ಮಾಮ ಅದನ್ನ ಶಿಕ್ಷೆ ಅಂತೀಯ? ತಪ್ಪು ತಪ್ಪು ತಪ್ಪು.
ಅಚ್ಚ ಕನ್ನಡದಲ್ಲಿ ಅದಕ್ಕೆ ಮರುಪಾವತಿ ಅಂತಾರೆ. ಮರುಪಾವತಿ ಅನ್ನೋದಕ್ಕಿಂತ ಈ ನಮ್ಮ ಲೋಕಲ್ ಭಾಷೆಯಲ್ಲಿ ಸಿಂಪಲ್ ಆಗಿ ವಾಪಸ್ ಕೊಡೋದು ಅಂತ ಅಷ್ಟೇ. ಈ ಕೆರೆಯ ನೀರನ್ನು ವಾಪಸ್ ಕೆರೆಗೆ ಚೆಲ್ಲಿ ಅಂತಾರಲ್ಲ, ಹಾಗೆ ನನಗೆ ಸಿಕ್ಕಿದ್ದನ್ನ ನಾನು ಅವನಿಗೆ ವಾಪಸ್ ಕೊಡ್ತಾ ಇದ್ದೀನಿ. ಸಿಂಪಲ್ ಆಸ್ ದಟ್. ತಲೆ ಕೆಡ್ಸ್ಕೊಬೇಡ ಮಮ್ಮ, ಆ ಮಗುನ ಎಲ್ಲಕ್ಕೆ ಸೇರಿಸಬೇಕು ಅಲ್ಲಿಗೆ ಸೇರಿಸಾಗಿದೆ. ಪಕ್ಕ ಕರೆಕ್ಟ್ ಆಗಿರೋ ಜಾಗಕ್ಕೆ ಸೇರ್ತಿದ್ದೀನಪ್ಪ, ಕನ್ಫ್ಯೂಷನ್ ಬೇಡ. ಚಾಪ್ಟರ್ ಕ್ಲೋಸ್. ಅಣ್ಣ ಫುಲ್ ಖುಷಿ. ಅಳಿಮಯ್ಯ, ಸತ್ಯ ಹೇಳು, ಮಗುಗೆ ಏನ್ ಮಾಡಿದ್ಯೋ ನೀನು? ನಿಂಗೆ ಕರೆಕ್ಟಾಗಿ ಹೇಳ್ಬಿಡ್ತೀನಿ, ಕೇಳಿಸ್ಕೊ. ಆ ಮಗುನ ನಾನು ಕಿಡ್ನಾಪ್ ಮಾಡಿ ಎಂಥ ಜಾಗಕ್ಕೆ ಸೇರ್ತಿದ್ದೀನಿ ಗೊತ್ತಾ? ಇಂಟರ್ನ್ಯಾಷನಲ್ ಹ್ಯೂಮನ್ ಟ್ರಾಫಿಕಿಂಗ್ ಜಾಲಕ್ಕೆ. ಅದು ಹೇಗೆ? ಸುಮ್ಮನೆ ಅಲ್ಲ, ಫ್ರೀಯಾಗಿ. ಅವಳ ಗತಿ ಇನ್ನ ಅದೋ ಗತಿ. ಇನ್ನು ಮೇಲೆ ಆ ಮಿಂಚು ಈ ಊರಲ್ಲ, ಈ ಸ್ಟೇಟಲ್ಲ, ಈ ದೇಶದಲ್ಲೇ ಇರೋದಿಲ್ಲ. ಹಾಗೆ ಕಾಲ ಕಳೀತಾ ಕಳೀತಾ ಕೊರ್ಗಿ ಆ ಗೌತಮ್ ತಲೆಯಿಂದನೂ ಅವಳು ಮರ್ತು ಹೋಗ್ಬಿಡ್ತಾಳೆ. ಔಟ್ ಆಫ್ ಸ್ಟೇಟ್, ಔಟ್ ಆಫ್ ಕಂಟ್ರಿ, ಔಟ್ ಆಫ್ ಮೈಂಡ್. ಕಡೆಗೆ ಒಂದು ದಿನ ಫೈನಲಿ ಮಿಂಚು ಅನ್ನೋ ಒಂದು ಹುಡುಗಿ ಈ ಪ್ರಪಂಚದಲ್ಲೇ ಇರಲಿಲ್ಲ ಅನ್ನಿಸ್ಬಿಡ್ತೀನಿ. ಹೆಂಗೆ ನನ್ನ ಐಡಿಯಾ? ಸೂಪರ್ ಅಲ್ವಾ ಮಮ್ಮ? ನಾನು ಆಟ ಇಷ್ಟಕ್ಕೆ ಮುಗ್ದಿಲ್ಲ ಮಮ್ಮ, ಇದು ಬರೀ ಟ್ರೈಲರ್ ಅಷ್ಟೇ.